1.5 ಲಕ್ಷ ಎಲ್ಲ ರೀ, ಜಸ್ಟ್ 1 ಲ್ಯಾಕ್ ರುಪೀಸ್ಗೆ 3 ಗಾಡಿ ಸಿಗ್ತಾ ಇದೆ. ಅಂದರೆ 32,999 ರುಪೀಸ್ಗೆ ಒಂದು ವೆಹಿಕಲ್, ಅದು ಕೂಡ ವಿತ್ ಬ್ಯಾಟರಿ. ಮೋಡನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಗಾಡಿ ರಿವರ್ಸ್ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೋ ಡೌನಲ್ಲಿ ಇಟ್ಟಿದ್ದೀರಾ ಅಥವಾ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲಿ ಇಟ್ಟಿದ್ದೀರಾ, ಅಲ್ಲಿಂದ ಹೊರಗಡೆ ತೆಗಿಬೇಕು ಅಂದರೆ ಲೇಡೀಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥದ್ದು. ಸ್ಪೀಡು ಅದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಮೋಡ್ಗಳು 1, 2, 3 ಮೋಡ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಲೈಟ್ಸ್, ಟರ್ನ್ ಇಂಡಿಕೇಟರ್ಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಇಲ್ಲಿ ಎವ್ರಿಥಿಂಗ್ ಇಸ್ ಹ್ಯೂಜ್. ಲೋಡಿಂಗ್ ಕೆಪಾಸಿಟಿ ದೊಡ್ಡದಾಗಿದೆ, ಫ್ರಂಟಲ್ಲಿ ಕಾಲಿಗೆ ಇಡುವಂಥ ಜಾಗ ದೊಡ್ಡದಾಗಿದೆ. ಸೀಟ್ ತೋರಿಸಿ, ಇಲ್ಲಿ ಸೀಟ್ ನೋಡಿ, ಆರಾಮಾಗಿ ಒಂದು ಕಪಲ್ಲು ಜೊತೆಯಲ್ಲಿ ಒಂದು ಮಗು, 3 ಜನ ಒಂದು ಫ್ಯಾಮಿಲಿ ಕೂತ್ಕೊಂಡು ಹೋಗುವಂಥದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ತುಂಬ ಜನ ಕೇಳ್ತಾ ಇದ್ರೆ ಸರ್ ನಮಗೆ ವರ್ಕಿಗೆ ಬೇಕು, ನಮ್ಮ ಮನೆಗೆ ಮಿಸ್ಸಸ್ಗೆ ಒಂದು ಗಾಡಿ ಬೇಕು. ಯಾಕೆ? ತರಕಾರಿ ತೊಗೊಂಬರೋದಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ, ಅಲ್ಲಿಂದ ವಾಪಸ್ ಕರ್ಕೊಂಬರೋದಕ್ಕೆ. ನಮ್ಮ ಫಾದರ್ಗೆ ಒಂದು ಗಾಡಿ ಬೇಕು, ಜೊತೆ ನನಗೂ ಒಂದು ಬೇಕು. ಸೊ ಎಲ್ಲರಿಗೂ ಸೇರಿಬಿಟ್ಟು ಒಂದು ಒಳ್ಳೆ ಒಂದು ವೆಹಿಕಲ್ ತೊಗೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ 1.5 ಲಕ್ಷ ಆಗುತ್ತೆ. ಇದು ಎಲ್ಲರ ಮೆಂಟಾಲಿಟಿ, ಕರೆಕ್ಟ್ ತಾನೆ? ಬಟ್ ಆದರೆ ಅದೇ ಬೆಲೆಗೆ, ಅದಕ್ಕಿಂತ ಕಮ್ಮಿ ಬೆಲೆಗೆ ಒಬ್ಬೊಬ್ರಿಗೆ ಒಂದೊಂದು ಗಾಡಿ ಸಿಕ್ಬಿಟ್ರೆ, ನಿಮಗೊಂದು ವೆಹಿಕಲ್ಲು, ನಿಮ್ಮ ಮಿಸ್ಸಸ್ಗೊಂದು ವೆಹಿಕಲ್ಲು, ನಿಮ್ಮ ಫಾದರ್ಗೊಂದು ವೆಹಿಕಲ್ಲು, ಎಲ್ಲರಿಗೂ ಒಂದೊಂದು ವೆಹಿಕಲ್ ಸಿಕ್ಬಿಟ್ರೆ, ಅದು ಕೂಡ ವಿತ್ ಬ್ಯಾಟ್ರಿ. ಹೌದು ವೀಕ್ಷಕರೇ, ಇವತ್ತು ನಾನು ಬಂದಿರುವಂಥದ್ದು ಮೇಲೆ ನೋಡಿ ವೇಣು ಮೋಟರ್ಸಲ್ಲಿ. ಹೌದು ವೀಕ್ಷಕರೇ, ವೇಣು ಮೋಟರ್ಸಲ್ಲಿ ಜಸ್ಟ್ 1 ಲ್ಯಾಕ್ ರುಪೀಸ್ಗೆ 3 ವೆಹಿಕಲ್ಗಳನ್ನು ಕೊಡ್ತಾ ಇದ್ದಾರೆ. 1.5 ಲಕ್ಷ ಎಲ್ಲ ರೀ, ಜಸ್ಟ್ 1 ಲ್ಯಾಕ್ ರುಪೀಸ್ಗೆ 3 ಗಾಡಿ ಸಿಗ್ತಾ ಇದೆ. ಅಂದರೆ 32,999 ರುಪೀಸ್ಗೆ ಒಂದು ವೆಹಿಕಲ್, ಅದು ಕೂಡ ವಿತ್ ಬ್ಯಾಟರಿ. ಹೌದು ವೀಕ್ಷಕರೇ, ಬ್ಯಾಟ್ರಿ ಸಪ್ರೇಟಾಗಿ ತೊಗೊಬೇಕು, ಬ್ಯಾಟ್ರಿ ಲೀಸಲ್ಲಿ ತೊಗೊಬೇಕು, ಬ್ಯಾಟ್ರಿ ಆಸ್ ಅ ಸರ್ವಿಸ್ ತೊಗೊಬೇಕು, ಏನೂ ಇಲ್ಲ, ನಿಮಗೆ ವಿತ್ ಬ್ಯಾಟ್ರಿ ಬರ್ತಾ ಇದೆ. ಹಾಗಾದರೆ ರೇಂಜ್ ಎಷ್ಟು ಕೊಡ್ತಾರೆ ಗುರು? 10 ಮೈಲೇಜು 20 ಮೈಲೇಜು ಅಂತ ಯೋಚನೆ ಮಾಡಿಬಿಡಿ. ಪ್ರತಿಯೊಂದ್ರ ಮೇಲೂ ಕೂಡ ನಿಮಗೆ 50, ಮಿನಿಮಮ್ 50 ಮೈಲೇಜ್ ಸಿಗುತ್ತೆ. ಆ್ಯಂಡ್ ಈ ಮೈಲೇಜನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೋದು. 50ಇಂದ 80ವರೆಗೂ ಕೂಡ ಅಪ್ಗ್ರೇಡ್ ಮಾಡ್ಕೋಬೋದು. ಅಂದರೆ ಬ್ಯಾಟ್ರಿ ನಂಬರ್ಸನ್ನು ಜಾಸ್ತಿ ಮಾಡ್ಕೊಬೇಕು, AHನ್ನು ಜಾಸ್ತಿ ಮಾಡ್ಕೊಬೇಕು. ಅದು ನಿಮಗೆ ವೇಣು ಮೋಟರ್ಸಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸ್ನೇಹಿತರೆ, ಹಾಗಾದರೆ ವೇಣು ಮೋಟರ್ಸ್ ಎಲ್ಲಿ ಬರುತ್ತೆ ವೀಕ್ಷಕರೇ? ಇಲ್ಲಿ ನೋಡಿ, ಹೆಣ್ಣೂರು ಬಾಗ್ಲೂರು ಮೇನ್ ರೋಡು, ಹೆಣ್ಣೂರು ಬಂಡೆ. ಓಕೆ, ಸೊ ಬೆಂಗಳೂರು 43. ನಾನೇನು ಮಾಡ್ತೀನಿ ಅಂದರೆ ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ಇಷ್ಟೇ ಅಲ್ಲದೆ ಇವ್ರದ್ದು ಆಲ್ ಓವರ್ ಸೌತ್ ಇಂಡಿಯಾದಲ್ಲಿ 80+ ಬ್ರಾಂಚಸ್ಗಳು ಕೂಡ ಅವೈಲೇಬಲ್ ಇದೆ. ಎಲ್ಲಿಂದ ಬೇಕಾದರೂ ತೊಗೋಬೋದು ನೀವು. ಬೆಂಗಳೂರು, ಕರ್ನಾಟಕ ಇರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಎಲ್ಲ ಕಡೆ ಇವ್ರದ್ದು ಬ್ರಾಂಚಸ್ ಅವೈಲೇಬಲ್ ಇದೆ. ಅಲ್ಲಿಂದ ಪರ್ಚೇಸಸ್ ಮಾಡ್ಬೋದು. ಆ್ಯಂಡ್ ಈ ವೆಹಿಕಲ್ಗಳ ಮೇಲೆ ನಿಮಗೆ 1 ವರ್ಷದ ವಾರಂಟಿ ಕೂಡ ಸಿಗುತ್ತೆ. ವೆಹಿಕಲ್ ಮೇಲೆ, ಮೋಟ್ರ್ ಮೇಲೆ, ಬ್ಯಾಟ್ರಿ ಮೇಲೆ, ಕಂಟ್ರೋಲ್ ಮೇಲೆ, ಎವ್ರಿಥಿಂಗ್. ಸೊ ಫಸ್ಟು ನಾನು ನಿಮ್ಗೆ ಒಂದು ಮಾಡೆಲ್ ತೋರಿಸ್ತೀನಿ, ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಇವೆಲ್ಲವೂ ಕೂಡ ವಿತ್ ಬ್ಯಾಟ್ರಿ, ಈ ಬ್ಯಾಟ್ರಿ ಜೊತೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮೈಲೇಜು ನಾನು ನಿಮ್ಗೆ ಹೇಳಿದೆ 50 to 80 ಕಸ್ಟಮೈಸಬಲ್, ಜಾಸ್ತಿ ಮಾಡ್ಕೊತ ಹೋಗ್ಬೋದು. 50 ಅಂತೂ ಕೊಡ್ತಾರೆ. ಸೊ ಫಸ್ಟು ನಾನು ತೋರಿಸ್ತಾ ಇರೋಂಥ ಮಾಡೆಲ್ ತೋರಿಸಿ ನಮ್ಮ ವೀಕ್ಷಕರಿಗೆ. ಇದು ಒಂದು ಸ್ಪಾಟ್ ಅಂತ, ಇದರಲ್ಲಿ ನಿಮಗೆ ಟೋಟಲ್ 5 ಕಲರ್ ಅವೈಲೇಬಲ್ ಇದೆ. ಸೊ ಇಲ್ಲಿ ನಾನು ಇಟ್ಟಿರುವಂಥದ್ದು ರೆಡ್, ವೈಟ್, ಬ್ಲೂ. ಸೊ ಇದನ್ನು ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಲೈಟಾಗಿ ಗ್ರೇ ಅಲ್ಲಿ ಒಳಗಡೆ ಇದೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಸ್ಪಾಟ್ ಅಂತ, ಮಾಡೆಲ್ ನೇಮ್ ಬಂದು ಸ್ಪಾಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದರಲ್ಲಿ ಫೀಚರ್ಸ್ಗಳು ಹೇಳ್ತಾ ಹೋಗ್ತೀನಿ ಒಂದು ಕಡೆಯಿಂದ. ಆ್ಯಂಡ್ ಇನ್ನೊಂದು ಏನಂದರೆ, ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್. ಅಂದರೆ ನಿಮಗೆ ನಂಬರ್ ಪ್ಲೇಟ್ ಬರಲ್ಲ, ರಿಜಿಸ್ಟ್ರೇಷನ್ಸ್ ಇಲ್ಲ, ಇನ್ಶೂರೆನ್ಸ್ ಮಾಡ್ಕೋಬೇಕಾಗಿಲ್ಲ, ಜೊತೆಯಲ್ಲಿ ಲೈಸೆನ್ಸ್ ಬೇಕಾಗಿಲ್ಲ. ಲೈಸೆನ್ಸ್ ಇಲ್ಲದೇ ನೀವು ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೊಳ್ಳೋದನ್ನು ಮರಿಬೇಡಿ. ನೀವು ಹೆಲ್ಮೆಟ್ ಹಾಕೊಳ್ಳದೆ ಓಡಿಸಿದ್ರೆ ಯಾರು ಹಿಡಿಯಲ್ಲ. ಬಟ್ ಆದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಹೆಲ್ಮೆಟ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಕೆಳಗಡೆ ತೋರಿಸಿ, ಇಲ್ಲಿ ಇವೆಲ್ಲವೂ ಕೂಡ ನಿಮಗೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟ್ಯೂಬ್ಲೆಸ್ ಟೈರು ವಿತ್ ಡಿಸ್ಕ್ ಬ್ರೇಕ್. ವೀಕ್ಷಕರೇ, ಡಿಸ್ಕ್ ಬ್ರೇಕ್ ಬರುತ್ತೆ, ಒಂದು ಡಿಸ್ಕ್ ಬ್ರೇಕ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇದು LED ಲೈಟ್ ಜೊತೆ ಬರುತ್ತೆ. ಇನ್ನು ಮುಂದೆ ಬನ್ನಿ, ಫೀಚರ್ಸ್ಗಳು ನಾನು ನಿಮಗೆ ತಿಳಿಸಲೇಬೇಕು. ಸೊ ವೀಕ್ಷಕರೇ, ಇದು ನಿಮಗೆ ಡಿಜಿಟಲ್ ಮೀಟರ್ ಜೊತೆ ಬರುತ್ತೆ. ಇಲ್ಲಿ ಡಿಜಿಟಲ್ ಮೀಟರ್ ಇದೆ. ಸೊ ಇದು ಬಂದುಬಿಟ್ಟು R, ಇಲ್ಲಿ R ಅಂತ ಬರ್ಕೊಂಡಿದೆ ತಾನೆ. ಇದು ರಿವರ್ಸ್ ಮೋಡು. ಸೊ ರಿವರ್ಸ್ ಮೋಡನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಗಾಡಿ ರಿವರ್ಸ್ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೋ ಡೌನಲ್ಲಿ ಇಟ್ಟಿದ್ದೀರಾ ಅಥವಾ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲಿ ಇಟ್ಟಿದ್ದೀರಾ, ಅಲ್ಲಿಂದ ಹೊರಗಡೆ ತೆಗಿಬೇಕು ಅಂದರೆ ಲೇಡೀಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥದ್ದು. ಸ್ಪೀಡು ಅದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಮೋಡ್ಗಳು 1, 2, 3 ಮೋಡ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಲೈಟ್ಸ್, ಟರ್ನ್ ಇಂಡಿಕೇಟರ್ಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಜೊತೆಯಲ್ಲಿ ನಿಮಗೆ ಇಲ್ಲಿ ಬರ್ತಾ ಇರುವಂಥದ್ದು ಪಾಕೆಟ್ಸ್ ನೋಡಿ, ಇಲ್ಲೊಂದು ಪಾಕೆಟ್ ಇದೆ, ಇಲ್ಲೊಂದು ಪಾಕೆಟ್ ಇದೆ. ಸೊ ನಿಮ್ಮ ಮೊಬೈಲು ಈಸಿಯಾಗಿ ಇದರೊಳಗಡೆ ಇಟ್ಕೋಬೋದು. ಯೂಶ್ವಲಿ ಲೇಡೀಸ್ ತುಂಬ ಹೆಲ್ಪ್ ಆಗುತ್ತೆ. ಮೊಬೈಲ್ಸ್ ಇರ್ಬೋದು, ಚಿಕ್ಕ ಪರ್ಸ್ ಇರುತ್ತೆ, ಅವುಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ ಜಾಗ ಚೆನ್ನಾಗಿದೆ. ಇಲ್ಲೇನೂ ಜಾಗ ಇದೆ, ಸ್ವಲ್ಪ ಮುಂದೆ ಬನ್ನಿ ತೋರಿಸಿ. ಸೊ ಇಲ್ಲೇನೂ ಜಾಗ ಇದೆ. ಆ್ಯಂಡ್ ಈ ಕಡೆ ನೋಡಿ, ಸೊ ಇಲ್ಲೇನೂ ಕೂಡ ಜಾಗ ಇದೆ. ಸೊ ಎರಡೂ ಕಡೆಗಳಲ್ಲಿ ನಿಮಗೆ ಸ್ಪೇಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೇಸ್ ತೋರಿಸ್ಬೇಕಾದ್ರೇ ನಾನು ನಿಮಗೆ ತೋರಿಸುವಂಥದ್ದು ಕೀ ನೋಡಿ ಇಲ್ಲಿ. ಸೊ ನಿಮಗೆ
ಮಾಮೂಲಿ ಕೀ ಅಂತೂ 2 ಕೊಡ್ತಾರೆ, ಜೊತೆಯಲ್ಲಿ ರಿಮೋಟ್ ಕೀ ಕೂಡ ಇದೆ. ಅಂದರೆ ನೀವು ಇದನ್ನೊಂದೇ ಅಲ್ಲ, ಜಸ್ಟ್ ಇದನ್ನು ಯೂಸ್ ಮಾಡೋ ಕೂಡ ಆರಾಮಾಗಿ ಇದನ್ನು ಆಪ್ರೇಟ್ ಮಾಡ್ಬೋದು. ಓಕೆ, ಸೊ ಇದಾಯಿತು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಪೇಸ್. ಸೊ ವೀಕ್ಷಕರೇ, ಇದನ್ನು ಲೆಗ್ ಸ್ಪೇಸ್ ಅಂತ ಕರೀತಾರೆ. ಇಲ್ಲಿ ನೀವು ನಿಮ್ಮ ಸಿಲಿಂಡರ್ ಇರ್ಬೋದು, ನಿಮ್ಮ ವಾಟರ್ ಕ್ಯಾನ್ ಇರ್ಬೋದು, ತರಕಾರಿ ಚೀಲ ಇರ್ಬೋದು, ಒಂದು ಅಕ್ಕಿ ಮೂಟೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಟ್ಕೋಬೋದು. ಆಲ್ಮೋಸ್ಟ್ 1.5 ಅಡಿ ಅಗಲ ಜಾಗ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲೇ ನಿಮಗೆ ಚಾರ್ಜಿಂಗ್ ಇದರೊಳಗಡೆ ಇಲ್ಲಿರುತ್ತೆ ನಿಮಗೆ ಆ್ಯಕ್ಚುಲಿ ಚಾರ್ಜಿಂಗ್ ಸ್ಪೇಸ್. ಸೊ ಇಲ್ಲಿಂದ ಚಾರ್ಜ್ ಮಾಡ್ಕೋಬೋದು, ಇಲ್ಲ ಇವನ್ ಡೈರೆಕ್ಟ್ ಬ್ಯಾಟ್ರಿಯಿಂದನೂ ಕೂಡ ಚಾರ್ಜ್ ಮಾಡ್ಬೋದು. ಇನ್ನು ಮುಂದೆ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬೂಟ್ ಸ್ಪೇಸ್. ಹೌದು ವೀಕ್ಷಕರೇ, ಸೊ ಆಲ್ಮೋಸ್ಟ್ ನಿಮಗೆ 10 to 12 ಲೀಟರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ನೋಡಿ MCB. ಸೊ ಇಲ್ಲಿ MCB ಇರುತ್ತೆ, ಸೊ ದಟ್ ನೀವೆಲ್ಲಾದರೂ ದೂರ ಹೋಗಬೇಕಾದ್ರೆ ಇದನ್ನು ಆಫ್ ಮಾಡಿಟ್ಟು ಹೋಗುವಂಥದ್ದು. ಒಂದು ಪ್ರಾಪರ್ ಆಗಿರುವಂತಹ ಗ್ರ್ಯಾಬ್ ಹ್ಯಾಂಡಲ್ಲು. ಸೊ ಹಿಂದ್ಗಡೆ ಮಕ್ಕಳು ಕೂತ್ಕೊತಾರೆ, ಏಜ್ಡ್ ಪರ್ಸನ್ ಕೂತ್ಕೊತಾರೆ ಅಂದರೆ ಮೆಟಲ್ನ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಹಿಂದ್ಗಡೆನೂ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಪ್ರಾಪರ್ ಆಗಿರುವಂತಹ ಸೂಪರ್ ಆಗಿರುವಂಥ ಒಂದು ಟಯರು, ಜೊತೆಯಲ್ಲಿ ನಿಮಗೆ ಪವರ್ಫುಲ್ ಆಗಿರುವಂತಹ ಮೋಟರ್. ಇದು ವಾಟರ್ ಪ್ರೂಫ್ ಮೋಟ್ರ್ ಅಂತ ಹೇಳ್ಬೋದು. ಚಿಕ್ಕಪುಟ್ಟ ಗುಂಡಿ ಇದೆ, ನೀರಿದೆ, ಅಂದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಇದಿದೆ ನಿಮಗೆ ಸಸ್ಪೆನ್ಷನ್, ಡ್ಯುಯಲ್ ಸಸ್ಪೆನ್ಷನ್ ಇದೆ. ಸೊ ಕೆಪಾಸಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. 100-150 kg ಕೂಡ ಆರಾಮಾಗಿ ಹಾಕೊಂಡು ಓಡಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಇದರಲ್ಲಿ ಟೋಟಲ್ 5 ಕಲರ್ಗಳು ಅವೈಲೇಬಲ್ ಇದೆ. ಜಸ್ಟ್ 32,999, 1 lakh ಕೊಟ್ಟರೆ 3 ವೆಹಿಕಲ್ಗಳನ್ನು ತೊಗೊಂಡು ಹೋಗ್ಬೋದು ವೀಕ್ಷಕರೇ. ಆ್ಯಂಡ್ ಇಷ್ಟೇ ಅಲ್ಲ, ವೇಣು ಮೋಟರ್ಸ್ ಅಂತ ಬಂದಾಗ ಇನ್ನೂ ತುಂಬ ವೆರೈಟೀಸ್ ಇದೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಸೊ ನಾನು ನಿಮಗೆ ಕಲರ್ ಬಗ್ಗೆ ಹೇಳಿದೆ ತಾನೆ. ಸೊ ಗ್ರೇ ಒಂದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ಗ್ರೇ, ಸೊ ಕೈಂಡ್ ಆಫ್ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಯಾರೋ ಕ್ಲಾಸಿಯಾಗಿ ಒಂದು ಕಲರ್ ಇರಲಿ ಅನ್ನೋರಿಗೆ ಇದು ಗ್ರೇ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಡಿಸೈನ್ಸ್ಗಳೆಲ್ಲ ನೋಡ್ಬೋದು, ಎವ್ರಿ ಡಿಸೈನ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರಾಫಿಕ್ ಡಿಸೈನ್ಸ್ ಇಸ್ ಎವ್ರಿಥಿಂಗ್ ಸೇಮ್, ಮತ್ತೆಲ್ಲ ನೋಡೋದಲ್ಲ, ಮತ್ತೆಲ್ಲ ಫೀಚರ್ಸ್ ಎಲ್ಲ ಸೇಮ್ ನಿಮಗೆ. ಸೊ ಗ್ರಾಫಿಕ್ಸ್ ಇರ್ಬೋದು, ಕಲರ್ ಮಾತ್ರ ಇಲ್ಲಿ ಚೇಂಜ್ ಸಿಗ್ತಾ ಇರುವಂಥದ್ದು. ಸೊ ಮುಂದೆ ಬನ್ನಿ. ಸೊ ಅದರಿಂದ ಜಸ್ಟ್ ಒಂದು ಅಪ್ಗ್ರೇಡೆಡ್ ಮಾಡೆಲ್, ಇನ್ನೊಂದು ಮಾಡೆಲ್ ತೋರಿಸ್ತೀನಿ ನಾನು ನಿಮಗೆ. ಸೊ ಇದನ್ನು E-Fly ಅಂತ ಕರೀತಾರೆ. ಸೊ ನಮ್ಮ ಹೋಂಡಾ ಆ್ಯಕ್ಟಿವ್ ಇರ್ತಾನೆ, ಸೊ ಆ ಮಾಡೆಲ್ ಅಂತ ಹೇಳ್ಬೋದು. ಸ್ವಲ್ಪ ದೊಡ್ಡದು ಇದೆ ಆ್ಯಕ್ಚುಲಿ. ಸೊ ಅದಕ್ಕಿಂತ ದೊಡ್ಡದು ಬೇಕು, ಸ್ವಲ್ಪ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಂದರೆ ನೀವು E-Fly ಮಾಡೆಲ್ಗೆ ಅಪ್ಗ್ರೇಡ್ ಆಗ್ಬೋದು. ಇದು ಸೆಕೆಂಡ್ ಮಾಡೆಲ್, ಅದರ ನಂತರ ಬರ್ತಿರೋಂಥ ಮಾಡೆಲು. ಇಲ್ಲಿ ಎವ್ರಿಥಿಂಗ್ ಈಸ್ ಹ್ಯೂಜ್. ಲೋಡಿಂಗ್ ಕೆಪಾಸಿಟಿ ದೊಡ್ಡದಾಗಿದೆ, ಫ್ರಂಟಲ್ಲಿ ಕಾಲಿಗೆ ಇಡುವಂಥ ಜಾಗ ದೊಡ್ಡದಾಗಿದೆ. ಸೀಟ್ ತೋರಿಸಿ, ಇಲ್ಲಿ ಸೀಟ್ ನೋಡಿ, ಆರಾಮಾಗಿ ಒಂದು ಕಪ್ಪಲ್ಲು ಜೊತೆಯಲ್ಲಿ ಒಂದು ಮಗು, 3 ಜನ ಒಂದು ಫ್ಯಾಮಿಲಿ ಕೂತ್ಕೊಂಡು ಹೋಗುವಂಥದ್ದು. ಮುಂದೆ ಮಗು ಕುಳಿಸ್ಕೊಂಡ್ಬಿಟ್ರೆ 4 ಜನ ಆರಾಮಾಗಿ ಇದರಲ್ಲಿ ಓಡಾಡ್ಬೋದು. ಆ್ಯಂಡ್ ಮೇಯ್ನಾಗಿ ಇನ್ನೊಂದು ತೋರಿಸ್ಬೇಕು ಬನ್ನಿ ಇಲ್ಲೇ. ಸೊ ಇದರ ಬೂಟ್ ಕೆಪಾಸಿಟಿ ಆಲ್ಮೋಸ್ಟ್ 15 ಲೀಟ್ರ್ ಬೂಟ್ ಕೆಪಾಸಿಟಿ ಇದೆ. ದೊಡ್ಡದಾಗಿರೋಂಥ ಓಪನ್ ಹೆಲ್ಮೆಟ್ ಇಟ್ಕೊತೀರಾ, ಇಲ್ಲ ನಿಮ್ಮ ಗ್ರಾಸರೀಸ್ ತೊಗೊಂಬರ್ತಾ ಇದ್ದೀರಾ, ತರಕಾರಿ ವೆಜಿಟೇಬಲ್ಸ್ ತೊಗೊಂಬರ್ತಾ ಇದ್ದೀರಾ, ಎಲ್ಲ ಇದರಲ್ಲಿ ತುಂಬಿಕೊಂಡು ತೊಗೊಂಬರ್ಬೋದು, ಅಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇದರ ಮೇನ್ ಇಷ್ಟ ಆಗಿದೆ ಅಂದರೆ ಇದರ ಗ್ರ್ಯಾಬ್ ಹ್ಯಾಂಡಲ್. ಇದು ನೋಡಿ ಕ್ಯಾಸ್ಟೆಡ್ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ. ಸೊ ತುಂಬ ಗಟ್ಟಿ ಇದೆ. ಸೊ ದೂರ ಹೋಗ್ತಾ ಇದ್ರೆ ಒಂದು ಬ್ಯಾಗ್ ಕಟ್ಕೊಂಡು ಕೂತ್ಕೊಂಡ್ಬೇಕಿದ್ರೆ ಆರಾಮಾಗಿ ಒಂದು ಬ್ಯಾಗ್ ಇಟ್ಕೋಬೋದು. ಇಲ್ಲ ಯಾರೋ ಒಂದು ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ, ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಇರ್ತೀರಾ, ಝೊಮ್ಯಾಟೊ ಡೆಲಿವರಿ ಬಾಯ್ಸು, ಡೆಲಿವರಿ ಬಾಯ್ಸ್ಗಳಿಗೆಲ್ಲ ಇದು ಹೇಳಿ ಮಾಡಿಸಿರುವಂಥದ್ದು. ಇದಿರ್ಬೋದು ಅದಿರ್ಬೋದು. ಯಾಕೆ ಗೊತ್ತಾ, ಒಂದು ದೊಡ್ಡ ಗಾಡಿ ತೊಗೊತೀರಾ, 35,000-40,000 ಡೌನ್ ಪೇಮೆಂಟ್ ಮಾಡ್ತೀರಾ, ಕರೆಕ್ಟಾ? ಸೊ ಆ ಡೌನ್ ಪೇಮೆಂಟ್ ಆದಮೇಲೆ ನೀವೇನು ಮಾಡಬೇಕು, ಎವ್ರಿ ಮಂತ್ EMI ಅಂತೂ ಕಟ್ಟಲೇಬೇಕು. ಅದ್ರ ಬದಲು ನೀವು ವೇಣು ಮೋಟರ್ಸ್ಗೆ ಬಂದು ಒಂದು ಸ್ಪಾಟನ್ನು ಬುಕ್ ತೊಗೊಂಡ್ರಿ ಅಂತಂದರೆ ಅದೇ 32,999 ಸಿಗ್ಬಿಡುತ್ತೆ. ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ, 50 ಕಿಲೋಮೀಟರ್ಸಿಂದ ಅಪ್ ಟು 80 ಕಿಲೋಮೀಟರ್ಸ್ವರೆಗೂ ಕೂಡ ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಆವಾಗ ಅದೇ 32,999ಗೆ ಡೌನ್ ಪೇಮೆಂಟ್ ಏನು ಮಾಡಿದ್ರಲ್ಲ, ಒಂದು 30-35 ಸಾವಿರ ಮಾಡಿರ್ತೀರ, ಅದೇ ಡೌನ್ ಪೇಮೆಂಟಲ್ಲಿ ಗಾಡಿನೇ ಬಂದೋಯ್ತು. ಅಂದರೆ ಮತ್ತೆ EMI ಕಟ್ಟೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಲ್ವಾ? ಏನು ದುಡಿತೀರೋ ಅದು ನಿಮ್ದಾಗುತ್ತೆ ಅಂತ ಹೇಳ್ಬೋದು. ಸೊ ಡೆಲಿವರಿ ಬಾಯ್ಸ್ ಕಮರ್ಷಿಯಲಿ ಯೂಸ್ ಮಾಡ್ತಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಲೇಡೀಸು ಜಸ್ಟ್ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀರಾ, ಗ್ರಾಸರೀಸ್ ತೊಗೊಂಬರ್ತಾ ಇದ್ದೀರಾ, ಅವ್ರಿಗಂತೂ ಹೇಳಿ ಮಾಡಿಸಿರುವಂಥದ್ದು. ಇಲ್ಲ ನಿಮ್ಮ ಫಾದರ್ ಇದ್ದಾರೆ, ಅವರು ಅವಾಗವಾಗ ಹೊರಗಡೆ ಓಡಾಡ್ತಾ ಇರ್ತಾರೆ, ಸಂಜೆ ಮೇಲೆ ಎಲ್ಲರೂ ಪಾರ್ಕಿಗೆಲ್ಲ ಹೋಗ್ತಾ ಇರ್ತಾರೆ, ಅವ್ರಿಗೂ ಹೇಳಿ ಮಾಡಿಸಿರುವಂಥದ್ದು. ಇಲ್ಲಾಂದರೆ ನಿಮ್ಮ ಆಫೀಸ್ ಹತ್ತಿರದಲ್ಲಿದೆ, ಎವ್ರಿ ಡೇ ಹೋಗಿ ಬರೋದೇ ನಮ್ಮದು ಆ್ಯಕ್ಚುಲಿ 34 ಕಿಲೋಮೀಟ್ರ್ ಅಷ್ಟೇ ಅಂತಿದ್ರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಪವರ್ ಕನ್ಸಂಪ್ಷನ್ ಕೂಡ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ಇವೆಲ್ಲ ನಿಮ್ಗೆ ಏನೂ ಖರ್ಚಾಗಲ್ಲ ರೀ. ಪೆಟ್ರೋಲ್ ಅಂತ ಬಂದಾಗ ನೋಡಿ ಮಿನಿಮಮ್ 3,000-4,000 ರೂಪಾಯಿ ನಾವು ಖರ್ಚು ಮಾಡಲೇಬೇಕು. ಬಟ್ ಒಂದು 500-600 ರೂಪೀಸ್ ಖರ್ಚಲ್ಲಿ ಇಡೀ ಹೋಲ್ ಮಂತ್ ಬಂದರೆ ಹೆಂಗಿರುತ್ತೆ? ಎಸ್. ಸೊ ವೇಣು ಮೋಟರ್ಸ್ನ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿದಾಗ ಡೆಫಿನೆಟ್ಲಿ ಅದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ನಾನು ನಿಮಗೆ E-Fly ಬಗ್ಗೆ ಹೇಳ್ತಾ ಇದ್ದೆ. E-Fly ನೀವು ನೋಡ್ಬೋದು. ಇದರ ಮೇನ್ ಹೈಲೈಟ್ ಏನು ಗೊತ್ತಾ, ಇದರ ಟಯರ್ಸ್ ನಮ್ಮ ಬೆಂಗಳೂರು ಗುಂಡಿಗಳಿಗೆ ಮಾಡಿಸಿರುವಂಥ ಟೈರ್ ಅಂತ ಹೇಳ್ಬೋದು. ಸೊ 12 ಇಂಚಿನ ಟೈರ್ ಇದು, ಹೆವಿ ಡ್ಯೂಟಿ ನೋಡಿ, ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಫ್ರಂಟ್ ಒಂದೇ ಅಲ್ಲ, ಬ್ಯಾಕ್ ಕೂಡ ಡಿಸ್ಕ್ ಬ್ರೇಕ್ ಇದೆ. ಇಲ್ಲಿ ಹಿಂದ್ಗಡೆನೂ ಕೂಡ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಹೆವಿ ಡ್ಯೂಟಿ ವಾಟರ್ ಪ್ರೂಫ್ ಮೋಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಆ್ಯಂಟಿ ಥೆಫ್ಟ್ ಅಂತ ಬರುತ್ತೆ, ನಮಗೆ ಸ್ಪಾಟಲ್ಲೂ ಬರುತ್ತೆ, E-Flyಯಲ್ಲೂ ಕೂಡ ಆ್ಯಂಟಿ ಥೆಫ್ಟ್ ಏನಂತಂದರೆ, ಯಾವಾಗ ಗಾಡಿ ಲಾಕ್ ಆಗಿದೆ, ಲಾಕ್ ಮಾಡಿ ಇಟ್ಬಿಟ್ಟಿದ್ದೀರಾ, ಯಾರಾದರೂ ಬಂದು ಗಾಡಿನ ಮೂವ್ ಮಾಡಿದಾಗ, ಈ ಥರ ಮೂವ್ ಮಾಡಿದಾಗ ನಿಮ್ಮ ವೀಲ್ ಜಾಮ್ ಆಗಿಬಿಡುತ್ತೆ, ಮುಂದೆ ಹೋಗೋದೇ ಇಲ್ಲ. ತಳ್ಕೊಂಡು ಹೋಗಿದ್ರು ಹೋಗೋಕ್ಕಾಗಲ್ಲ, ಅವ್ರು ಏನಿದ್ರೆ ಗಾಡಿನ ಎತ್ಕೊಂಡು ಹೋಗ್ಬೇಕಷ್ಟೇ. ಸೊ ಇದು ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದು ಈ ಬೆಲೆಯಲ್ಲಿ. ಅದು ವೀಕ್ಷಕರೇ, ಸೊ E-Fly ನಿಮಗೆ ಸಿಗ್ತಾ ಇರುವಂಥದ್ದು ಜಸ್ಟ್
10,000 rupees. ಹೌದು ವೀಕ್ಷಕರೇ, 10,000 ರೂಪಾಯಿಗೆ ನಿಮಗೆ ಈ ಫ್ಲೈ ಸಿಗ್ತಾ ಇದೆ. ಬಟ್ ಇದು ಸಿಗ್ತಾ ಇರೋದು ಬಜಾಜ್ ಫೈನಾನ್ಸ್ ಮೂಲಕ ಮಾತ್ರ. ಯಾರಾದ್ರೂ ಬಜಾಜ್ ಕಾರ್ಡ್ ಇದೆ ಅಥವಾ ಬಜಾಜ್ ಫೈನಾನ್ಸ್ ಮೂಲಕ ಹೋಗ್ತಾ ಇದ್ರೆ, EMI ಹೋಗ್ತಾ ಇದ್ರೆ, ಅವರಿಗೆ 10,000 ಡೌನ್ ಪೇಮೆಂಟಲ್ಲಿ ನಿಮಗೆ ಈ ಫ್ಲೈ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೂ ಅಷ್ಟೇ 2 ಕೀ ಸಿಗುತ್ತೆ, ಡ್ಯೂಯಲ್ ರಿಮೋಟ್ ಸಿಗುತ್ತೆ. ಇಲ್ಲಿ ಮುಂದ್ಗಡೆ ಬನ್ನಿ, ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿರುವಂತಹ ನಮ್ಮ ಮೊಬೈಲ್ ಹಾಕೋದಕ್ಕೆ ಜಾಗ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಳಗಡೆ ನಿಮಗೆ USB ಕೆಳಗಡೆ ಕಾಣಿಸ್ತಾ ಇರ್ಬೋದು, USB ಚಾರ್ಜರ್ ಆಪ್ಷನ್ ಸಿಗ್ತಾ ಇದೆ, LED ಲೈಟ್ ಸಿಗ್ತಾ ಇದೆ, ಜೊತೆಯಲ್ಲಿ DRL ಡೇ ಟೈಮ್ ರನ್ನಿಂಗ್ ಲೈಟ್ ಅಂತ ಹೇಳ್ತಾರೆ, DRL ಸಿಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ರಗ್ಗೆಡ್ ಮಾಡೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಆ್ಯಕ್ಟಿವ್ ಬರುತ್ತೆ ಗೊತ್ತಾ, ಸೊ ಅದಕ್ಕೆ ನೀವು ಇದನ್ನು ಕಂಪೇರ್ ಮಾಡ್ಬೋದು. ಟೋಟಲ್ ಫ್ಯಾಮಿಲಿ ಕುತ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಪ್ರೈಸಿಂಗ್ ಅಂತ ಹೇಳ್ಬೇಕಂದ್ರೆ 10,000 ಇಂದ ಸ್ಟಾರ್ಟ್. ಬಟ್ ಇದು ಫೈನಾನ್ಸ್ ಮೂಲಕ, ಬಜಾಜ್ ಫೈನಾನ್ಸ್ ಮೂಲಕ ತೊಗೊತೀರ ಅಂದರೆ 10,000. ಆ್ಯಂಡ್ ಇದಿರ್ಬೋದು, ಸ್ಪಾಟ್ ಇರ್ಬೋದು, ಯಾವುದನ್ನು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ 1 ವರ್ಷ ಮೋಟರ್, ಕಂಟ್ರೋಲರ್, ಬ್ಯಾಟ್ರಿ ಎಲ್ಲದರ ಮೇಲೂ ಕೂಡ 1 ವರ್ಷ ವಾರಂಟಿ ಸಿಗುತ್ತೆ. ಆ್ಯಂಡ್ ಬ್ಯಾಟ್ರಿ ಇದೆಲ್ಲ ಇದು ಅಪ್ಗ್ರೇಡಬಲ್, ಅಂದರೆ 50 ಕಿಲೋಮೀಟ್ರಿಂದ 80 ಕಿಲೋಮೀಟರ್ವರೆಗೆ ಸ್ಪಾಟಲ್ಲಿ ಜಾಸ್ತಿ ಮಾಡ್ಕೋಬೋದು. ಇದರಿಂದ ನೀವು ಆಲ್ಮೋಸ್ಟ್ 100 ಕಿಲೋಮೀಟರ್ವರೆಗೂ ಕೂಡ ಮೈಲೇಜನ್ನು ಜಾಸ್ತಿ ಮಾಡ್ಕೋಬೋದು ವೀಕ್ಷಕರೇ. ಸ್ನೇಹಿತರೆ, ವೇಣು ಮೋಟರ್ಸ್ ಅಂತ ಬಂದಾಗ ಸ್ಪಾಟ್ ಮತ್ತು ಈ ಫ್ಲೈ ಅಷ್ಟೇ ಅಲ್ಲ, ಇನ್ನು 5 ಮಾಡೆಲ್ಗಳು ಅವೈಲೇಬಲ್ ಇದೆ. ಇವೆಲ್ಲ ನಾನು ನಿಮಗೆ ತೋರಿಸಿರುವಂಥದ್ದು. ಇನ್ನು ಮುಂದೆ ಬನ್ನಿ. ಸೊ ಬೇರೆ ಬೇರೆ ರೀತಿಯ ಮಾಡೆಲ್ಸ್ಗಳು ವಿತ್ ಬೇರೆ ಬೇರೆ ಕಲರು ಇದೊಂದು ತೋರಿಸ್ತಾ ಇದ್ದೀನಿ. ಇಲ್ಲೊಂದು ನೋಡಿ, ಸೊ ಇದು ನೋಡಿ ಡ್ಯುಯಲ್ ಲೈಟ್ದು. ಸೊ ಇದು ನಾನು ನಿಮಗೆ ಈ ಫ್ಲೈ ಮುಂಚೆನೇ ತೋರಿಸಿದ್ದೀನಿ. ಅದೇ ರೀತಿಯ ಕಂಪ್ಲೀಟ್ ಸ್ಟಾಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಇವ್ರದ್ದು ಸರ್ವಿಸ್ ಸೆಕ್ಷನ್, ಇದು ಜಸ್ಟ್ ಲೈಕ್ ಸರ್ವಿಸ್ ಸೆಕ್ಷನ್ ಅಷ್ಟೇ, ಸರ್ವಿಸ್ ಸೆಕ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಪ್ರತಿಯೊಂದು ಪಾರ್ಟ್ಸ್ಗಳು ಬೇಕಂದ್ರೂ ಕೂಡ ಇಮಿಡಿಯೇಟ್ ಸರ್ವಿಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಯಾಕಂತಂದರೆ ವೇಣು ಮೋಟರ್ಸ್ ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು, ಸೊ ಪ್ರತಿಯೊಂದು ಕೂಡ ಈಸಿಲಿ ಅವೈಲೇಬಲ್. ಸೊ ನೀವು ಬೇರೆ ಬೇರೆ ಕಡೆಯಿಂದ ತೊಗೊಂಡು ನಾಳೆ ದಿನ ಸರ್ವಿಸ್ ಸಿಕ್ಕಿಲ್ಲ, ಸ್ಪೇರ್ ಸಿಕ್ಕಿಲ್ಲ, ಪಾರ್ಟ್ ಸಿಕ್ಕಿಲ್ಲ ಅಂದರೆ ತೊಂದರೆ ಪಡಬೇಕಲ್ವಾ. ಸೊ ವೇಣು ಮೋಟರ್ಸ್ ಅಂತ ಬಂದಾಗ ಆ ತೊಂದರೆ ಇಲ್ಲ ವೀಕ್ಷಕರೇ. ಕಂಪ್ಲೀಟ್ ಸರ್ವಿಸ್ ಸೊಲ್ಯೂಷನ್ ಸಿಗುತ್ತೆ. ಪಾರ್ಟ್ಸ್ ಇರ್ಬೋದು, ಸ್ಪೇರ್ಸ್ ಇರ್ಬೋದು, ಈಸಿಲಿ ಅವೈಲೇಬಲ್ ಇರುತ್ತೆ. ಸೊ ವರ್ಷಾನುವರ್ಷ ನಿಮ್ಮ ವೆಹಿಕಲ್ ಓಡ್ತಾನೆ ಇರುತ್ತೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಒಂದು ಕ್ವಾಲಿಟಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬೇಕು, ಆದರೆ ಬಜೆಟ್ ಕಡಿಮೆ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ವೇಣು ಮೋಟರ್ಸ್ಗೆ ಬರ್ಬೋದು. ಜಸ್ಟ್ 32,999 ಇಲ್ಲಿ ವೆಹಿಕಲ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಲಿಮಿಟೆಡ್ ಸ್ಟಾಕ್ಸ್ ಇರೋದ್ರಿಂದ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಡೋಂಟ್ ವರಿ, ಸ್ಟಾಕ್ಸ್ ಒಂದು ವೇಳೆ ಖಾಲಿ ಆದರೂ ಕೂಡ ಆದಷ್ಟು ಬೇಗ ಇವ್ರ ಕಡೆಯಿಂದ ತರಿಸ್ಕೊಡ್ತಾರೆ ಕೂಡ. ಆ್ಯಂಡ್ ಇವ್ರದ್ದು 80+ ಬ್ರಾಂಚಸ್ಗಳು ಅವೈಲೇಬಲ್ ಇದೆ ಸೌತ್ ಇಂಡಿಯಾದಲ್ಲಿ. ಆ್ಯಂಡ್ ಒನ್ ಆಫ್ ದ ಜೀನಿಯನ್ ಕಂಪ್ನಿ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಮುಂಚೆಯಿಂದ ಇರುವಂಥ ಕಂಪ್ನಿ, ಓಲ್ಡೆಸ್ಟ್ ಕಂಪ್ನಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಕೂಡ ಮಾಡ್ಬೋದು. ವೇಣು ಮೋಟರ್ಸ್ ಅಂತ ಚೆಕ್ ಮಾಡಿದಾಗ ತುಂಬಾ ಕಂಟೆಂಟ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ. ನಾವು ಒಂದು ಜೆನ್ಯೂನ್ ವೆಹಿಕಲ್ ತೊಗೋಬೇಕು ಅನ್ನೋ ಮನ್ಸು ನಿಮ್ಮಲ್ಲಿದ್ದರೆ ಡೆಫಿನೆಟ್ಲಿ ನೀವು ಎಣ್ಣೂರು ಬಂಡೆ ಹತ್ರ ಇರುವಂತಹ ವೇಣು ಮೋಟರ್ಸ್ಗೆ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ನೀವು ಇವರಿಗೆ ಕಾಲ್ ಮಾಡ್ಕೊಳ್ಳಿ. 10,000ಗೆ ಹೇಗೆ ಇದು ಸಿಗುತ್ತೆ, 32,999ಗೆ ನಿಜವಾಗ್ಲೂ ಸ್ಪಾಟ್ ವೆಹಿಕಲ್ ಸಿಗುತ್ತಾ, ಪ್ರತಿಯೊಂದನ್ನು ಕೂಡ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಆ್ಯಂಡ್ ಇಲ್ಲಿನ ಟೈಮಿಂಗ್ಸ್ ಅಂತ ಬಂದರೆ ಬೆಳಗ್ಗೆ 9:30 ಸಂಜೆ 7:30ವರೆಗೂ ಕೂಡ ಅವೈಲೇಬಲ್ ಇರ್ತಾರೆ. ಸಂಡೇನೂ ಕೂಡ ಇವ್ರದ್ದು ಓಪನ್ ಇರುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಬರೋಕ್ಕಾಗ್ತಾಯಿಲ್ಲ, ಡೋಂಟ್ ವರಿ, ಸ್ಕ್ರೀನ್ ಮೇಲೆ ಕೊಟ್ಟಂಥ ನಂಬರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಆಲ್ ಓವರ್ ಕರ್ನಾಟಕ ಡೆಲಿವರೀಸ್ ಕೂಡ ಅವೈಲೇಬಲ್ ಇದೆ. ಟ್ರಾನ್ಸ್ಪೋರ್ಟ್ ಮೂಲಕ ನಿಮ್ಮ ಊರಿಗೆ ತಲುಪಿಸುವಂಥ ಕೆಲಸ ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ನೀವು ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಸ್ಕ್ರೀನ್ ಮೇಲೆ ಕೊಟ್ಟಂಥ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಸೊ ಬೆಸ್ಟ್ ಬಜೆಟಲ್ಲಿ ಒಂದು ಕ್ವಾಲಿಟಿ ಎಲೆಕ್ಟ್ರಿಕಲ್ ವೆಹಿಕಲ್ ನಿಮ್ದಾಗಿಸಿ ವೀಕ್ಷಕರೇ. ನಮಸ್ಕಾರ.